ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಒಂದು ಟೆರೆಸ್ ಗಾರ್ಡನಲ್ಲಿ ಹೂವನ್ನು ಬಿಡಿಸ್ತಾ ಇದ್ದೀನಿ. ಇವಾಗ ಪೂಜೆಗೆ ಪಟ್ಟು ಸಂತೋಷದಿಂದ ಹೂವನ್ನು ಬೆಳೆಸಿ ಈ ಥರ ನಾವು ಹೂವು ಬಿಟ್ಟಾಗ ಆ ಹೂವನ್ನು ನಾವು ದೇವರಿಗೆ ಏರಿಸಿದಾಗ ಎಷ್ಟು ಸಂತೋಷ ಆಗುತ್ತೆ ಮತ್ತು ನಮಗೆ ಎಷ್ಟು ಸೇವಿಂಗ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ತುಂಬ ರೇಟ್ ಆಗಿದೆ. ದಿನನಿತ್ಯ ನಾವು ನಮ್ಮ ಮನೆಗೆ ಬೇಕಾದಂಥ ಹೂವುಗಳನ್ನು ಪೂಜೆಗೆ ಆಗಿರ್ಬೋದು ಮತ್ತು ನಾವು ತರಕಾರಿಗಳಾಗಿರ್ಬೋದು ಈ ಥರ ನಾವು ಬೆಳೆಸ್ಕೊಂಡು ಈ ಒಂದು ನಮ್ಮ ಮನೆ ಇವತ್ತು ಪೂಜೆಯನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಹೂವು ಎಷ್ಟೋ ಕಂಡು ಹೂವು ಸಿಕ್ಕಿದೆ ಇವತ್ತು ನನಗೆ. ಇವೆಲ್ಲ ಯಾರು ಕೊಡ್ತಾರೆ ನಮಗೆ ಅಲ್ವಾ? ಸುಮಾರು ಖರ್ಚಾಗುತ್ತೆ ದಿನ ತರಬೇಕಂತಂದರೆ ದುಡ್ಡು ಕೊಟ್ಬಿಟ್ಟು. ನೋಡಿ ತುಳಸಿ, ಮಲ್ಲಿಗೆ, ದಾಸವಾಳ, ಕಾಕಡ ಹೂವು, ಆಮೇಲೆ ಕಣಗಿಲು, ಬಿಳಿ ದಾಸವಾಳ, ಬಿಳಿ ದಾಸವಾಳ ಮತ್ತು ದುಂಡು ಮಲ್ಲಿಗೆ ಆಗಿರ್ಬೋದು. ಒಂದು 2-3 ಥರ ದುಂಡು ಮಲ್ಲಿಗೆ, ಒಂದು ಸೂಜಿ ಮಲ್ಲಿಗೆ ಎಲ್ಲ ಇದೆ ನಮ್ಮ ಗಾರ್ಡನಲ್ಲಿ. ಫಸ್ಟು ಭಸ್ಮನ ನಾವು ಪೂಜೆ ಮಾಡ್ಕೊತೀವಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಫಸ್ಟಿಗೆ. ಈಗ ಗಂಧನ ನಾವು ತೆಗೆದುಕೋಬೇಕು ಚೆನ್ನಾಗಿ. ಒಂದು ನಮ್ಮನೆಯ ವೀರಶೈವ ಸಂಪ್ರದಾಯದಂತೆ ಇಷ್ಟಲಿಂಗ ಪೂಜೆಯನ್ನು, ಕುಲದೇವರ ಪೂಜೆಯನ್ನು ದಿನನಿತ್ಯ ನಾವು ಮಾಡಲಿಕ್ಕೋಸ್ಕರ ಈ ಥರ ಗಂಧ, ಭಸ್ಮ, ಕುಂಕುಮ, ಅರಿಶಿಣ, ಅಕ್ಷತೆ ಕಾಳು ಈ ಥರ ಎಲ್ಲ ಜೋಡಿಸ್ಕೋಬೇಕು. ಈ ಥರ ಗಂಧ ತಗೊಂಡು ನಾವು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕಾಗುತ್ತೆ. ಅದನ್ನೆಲ್ಲ ಭಸ್ಮ ಆಗಿರ್ಬೋದು ಎಲ್ಲ ಜೋಡಿಸ್ಕೋಬೇಕು ನಾವು. ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ ಕಾಳೆಲ್ಲ ಪ್ಲೇಟಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇದು ದೇವರಿಗೆ ಮಾತ್ರ ಹಚ್ಚೋದು. ನಾವು ಸಹ ಹಚ್ಕೊಳ್ಳೋದಿಲ್ಲ. ಇದನ್ನ ದೇವರಿಗೆ ಸಪ್ರೇಟ್ ಇಟ್ಟಿರ್ತೀವಿ ನಾವು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾನು ಪೂಜೆಯನ್ನು ಮಾಡೋದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟ ರೀತಿಯಲ್ಲಿ, ನಮ್ಮ ತಾಯಿ ಹೇಳ್ಕೊಟ್ಟ ರೀತಿಯಲ್ಲಿ ನಾನು ಮಾಡೋದು. ಈ ಮೊದಲಿಗೆ ನಾವು ಗಂಗೆಯನ್ನು ಪೂಜೆ ಮಾಡಬೇಕಾಗುತ್ತೆ. ಗಂಗೆಯನ್ನು ನಾವು ಮಾಡದೆ ಆ ತಾಯಿಯ ಒಂದು ನೀರು ಹಾಕಿದ ಮೇಲೇ ನಾವೆಲ್ಲ ಪವಿತ್ರ ಆಗೋದು. ನಮ್ಮ ಮನೇಲಿ ಏನೇ ದೋಷ ಇರ್ಬೋದು, ಏನೇ ಒಂದು ಮಡಿ ಮೈಲಿಗೆ ಅಂತೀವಿ, ಅದೆಲ್ಲ ದೋಷ ನಿವಾರಣೆ ಆಗೋದು ಗಂಗೆ ಪೂಜೆ ಮಾಡಿ. ಅದನ್ನು ನಾವು ಎಲ್ಲ ದೇವ್ರ ಮೇಲಾಗಿರ್ಬೋದು, ಹೂಗಳ ಮೇಲಾಗಿರ್ಬೋದು, ಎಲ್ಲ ಕಡೆ ಇಡೀ ದೇವರ ಮನೆಗೆಲ್ಲ ನಾವು ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಸುತ್ತಲೂ. ಈ ಥರ ದೀಪ ಪೂಜೆ, ಗಂಗೆ ಪೂಜೆಯನ್ನು ನಾವು ಮಾಡ್ಕೋಬೇಕು. ನಮ್ಮ ಒಂದು ಮನೆಯಲ್ಲಿ ಈ ರೀತಿ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಇದು. ಮತ್ತು ನಾವು ಊದುಬತ್ತಿಯನ್ನು ಸಹ ಕೊನೆಗೆ ಬೆಳಗ್ಬೋದು, ಇಲ್ಲ ತುಪ್ಪದ ದೀಪನಾದರೂ ಬೆಳಗ್ಬೋದು, ಇಲ್ಲ ಆಮೇಲಾದರೂ ಬೆಳಗ್ಬೋದು, ಕರ್ಪೂರನಾದರೂ ಬೆಳಗ್ಬೋದು. ಮೊದಲು ಗಂಟೆಯನ್ನು ನಾವು ಈ ರೀತಿ ಜೋಡಿ ಗಂಟೆನ ಮನೆಯಲ್ಲಿ ಇಟ್ಕೋಬೇಕು. ನಾವು ಸಿಂಗಲ್ ಗಂಟೆ ಮನೆಯಲ್ಲಿ ಇಡಬಾರ್ದು. ಕೆಲವರು ಸಿಂಗಲ್ ಗಂಟೆ ಇಟ್ಟಿರ್ತಾರೆ, ಅದು ಒಳ್ಳೆಯದಲ್ಲ. ಜೋಡಿ ಗಂಟೆನೇ ನಾವು ಮನೆಯಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಸಿಂಗಲ್ ಗಂಟೆ ಆದರೂ ಸಹ ಸಣ್ಣ ಗಂಟೆ ಆದರೆ 2 ಇಡಬೇಕು. ಈ ಥರ ದೇವರನ್ನು ನಾವು ಶುದ್ಧ ಜಲದಿಂದ ಸ್ವಚ್ಛತೆಯಿಂದ ನೀಟಾಗಿ ತೊಳೆದು ದೇವರ ಪೂಜೆಗೆ ರೆಡಿ ಮಾಡ್ಕೋಬೇಕು. ಈ ಕಡೆ ದೀಪನ ಸಹ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ನಾವು. ದೀಪಂ ಜ್ಯೋತಿ ಪರಬ್ರಹ್ಮಂ ಅಂತಂದೇಳಿ ನಾವು ದೀಪ ಬೆಳಕು, ಗುರು ಅಂದ್ರೂ ಬೆಳಕು. ದೀಪನ ನಾವು ಪೂಜೆ ಮಾಡಿದ್ರೆ ಗುರು ಪೂಜೆ ಮಾಡಿದಷ್ಟು ನಮಗೆ ಬೆಳಕು, ಗುರು ಇದ್ದಲ್ಲಿ ಬೆಳಕಿದ್ದೇ ಇರುತ್ತೆ. ಈ ಥರ ನಮಗೆ ಎಲ್ಲ ಮೊದಲು ಆದಿಪೂಜಿತ ವಿಘ್ನೇಶ್ವರ ಸ್ವಾಮಿ ಪೂಜೆ ಮಾಡಿ, ಕುಲದೇವರ ಪೂಜೆಯನ್ನು ಮಾಡಿ, ಎಲ್ಲ ದೇವರುಗಳನ್ನು, ಶಿವನ ಒಂದು ವೀರಭದ್ರ ಸ್ವಾಮಿಯೇ ನಮ್ಮ ಮನೆ ದೇವರು, ಹೀಗೆ ಎಲ್ಲ ದೇವರುಗಳನ್ನು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ನೋಡಿ ಈ ಥರ ಹೂಗಳನ್ನು ನಾವು ತಂದಿರೋ ಹೂಗಳನ್ನು ಈ ಥರ ಏರ್ಸೋಕ್ಕಾಗೋದಿಲ್ಲ. ನಾವು ಬೆಳೆದಿರೋದಾದರೆ ನಾವು ಎಷ್ಟು ಜಾಸ್ತಿ ಆದರೂ ನಾವು ಹೂವನ್ನು ಹಾಕ್ಬೋದು. ಒಂದು ಖುಷಿ ಆಗುತ್ತೆ. ನಾವು ಬೆಳೆಸಿರೋ ಹೂವನ್ನು ಪೂಜೆ ಮಾಡಬೇಕಾದ್ರೆ ಒಂದು ಸಂತೋಷ ಆಗುತ್ತೆ. ದೇವರಿಗೆ ಅದನ್ನ ಏರಿಸಿದಾಗ ಒಂದು ಖುಷಿ ಆಗುತ್ತೆ. ಈ ಥರ ನಾವು ಗೋಡಂಬಿ, ದ್ರಾಕ್ಷಿ, ನಮ್ಮ ಮನೇಲಿ ಏನಿರುತ್ತೋ ಕಡಲೆ ಆಗಿರ್ಬೋದು, ಸಕ್ಕರೆ, ಬೆಲ್ಲ, ಯಾವುದಾದ್ರೂ ನಮ್ಮ ಮನೆಯಲ್ಲಿ ಎಷ್ಟು ಶಕ್ತಿ ನಮಗೇನು ಅದು ಸಿಗುತ್ತೋ ಅದನ್ನ ನಾವು
ಭಕ್ತಿಯಿಂದ ನೈವೇದ್ಯನ ಮಾಡಬೇಕಾಗುತ್ತೆ ದೇವರಿಗೆ. ನಾವು ಇಷ್ಟಲಿಂಗ ಪೂಜೆಗೂ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ಇದನ್ನ. ಸ್ವಲ್ಪ ಎಲ್ಲ ದೇವರಿಗೂ ಈ ಥರ ನಾವು ಇಟ್ಕೊಂಡಿರ್ತೀವಿ. ಕೊನೆಯಲ್ಲಿ ನಾವು ನೈವೇದ್ಯ ತೋರಿಸಿದ ಮೇಲೆ ನೀರನ್ನು ಸಹ ದೇವರಿಗೆ ತೋರಿಸ್ಬೇಕಾಗತ್ತೆ. ಮತ್ತು ಘಂಟಾನಾದನ ನಾವು ಮಾಡಿ ಪೂಜೆಯನ್ನು ಒಂದು ಧೂಪ ಆಗಿರ್ಬೋದು, ಊದುಬತ್ತಿ ಆಗಿರ್ಬೋದು ಬೆಳಗಬೇಕು. ಕೊನೆಯಲ್ಲಿ ನಾವು ಈಗ ಶಿವಪೂಜೆಯನ್ನು ಮಾಡೋಣ. ಇದು ನಮ್ಮ ಒಂದು ದೀಕ್ಷೆಯನ್ನು ಮಾಡಿರ್ತಾರೆ ಗುರುಗಳು. ನಮ್ಮ ಧರ್ಮದಲ್ಲಿ, ವೀರಶೈವ ಧರ್ಮದಲ್ಲಿ ಗುರುಗಳು ಎಲ್ಲರಿಗೂ ಸಹ ದೀಕ್ಷೆ ಮಾಡಿ ಲಿಂಗವನ್ನು ಕಟ್ಟಿರ್ತಾರೆ. ನಮ್ಮ ಒಂದು ಹೆಣ್ಣು ಗಂಡು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಹ ಲಿಂಗನ ಕೊಟ್ಟಿದ್ದಾರೆ. ಅಂದರೆ ಹೆಣ್ಮಕ್ಳು ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ಬೋದು. ಗಂಡು ಮಕ್ಕಳಷ್ಟೇ ಸಮವಾಗಿ ಸಮಧರ್ಮ ಸಮನ್ವಯ ಒಂದು ರೀತಿಯಲ್ಲಿ ನಮ್ಮ ವೀರಶೈವ ಧರ್ಮ ಹೆಣ್ಣು ಗಂಡು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೂ ಸಹ ಇಷ್ಟಲಿಂಗ ಪೂಜೆಯನ್ನು ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಸಹ ಲಿಂಗವನ್ನು ಕಟ್ಟಿರ್ತಾರೆ. ಇದು ನಾವು ಒಂದು ನಕ್ಷತ್ರ ಆಕಾರದಲ್ಲಿ ಭಸ್ಮದಲ್ಲಿ ಬರ್ಕೊಂಡೆ, ಅದು ಮಂಡಲವನ್ನು ನಾವು ಬರ್ಕೊಂಡು ಈ ಥರ ಸ್ಟಾರ್ ಅಂತಾರೆ, ಅದಕ್ಕೆ ನಕ್ಷತ್ರ ಅಂತಾರೆ. ಆ ಥರ ಮಂಡಲವನ್ನು ಬರ್ಕೊಂಡು ಅದರಲ್ಲಿ ನಾವು ಶಿವಪಂಚಾಕ್ಷರಿ ಮಂತ್ರವನ್ನು ಬರ್ಕೋಬೇಕಾಗತ್ತೆ ಭಸ್ಮದಲ್ಲೇ. ಆದರೆ ಅದು ಕಾಣೋದಿಲ್ಲ, ನೀರಲ್ಲಿ ನಾವು ಕೈ ಒದ್ದೇ ಇರುತ್ತಲ್ವ, ಹಂಗಾಗಿ ಆ ಒಂದು ಮಂಡಲ ಬರ್ಕೊಂಡು ನಾವು ಓಂ ನಮಃ ಶಿವಾಯ ಅಂತ ಹೇಳಿ ಬರೆದ್ಬಿಟ್ಟು, ಈಗ ನಾವು ಆ ಮಧ್ಯ ಒಂದು ಲಿಂಗವನ್ನು ನಾವು ಅದನ್ನು ಕೂರಿಸ್ಬಿಟ್ಟು ಭಸ್ಮ, ಗಂಧ, ಕುಂಕುಮ, ಅಕ್ಷತೆ, ಕಾಳನ್ನು ಅದನ್ನು ಧರಿಸ್ಬೇಕಾಗತ್ತೆ ದೇವರಿಗೆ. ನಾವು ಯಾವುದೇ ಒಂದು ಧರ್ಮ ಆಗಿರ್ಬೋದು, ಯಾವುದೇ ಪೂಜೆ ಆಗಿರ್ಬೋದು, ಯಾವುದೇ ಒಂದು ಪದ್ಧತಿ ಆಗಿರ್ಬೋದು, ಇಲ್ಲಿ ಭಕ್ತಿ ಅಷ್ಟೇ ನಮಗೆ ಮುಖ್ಯ ಆಗುತ್ತೆ ಹೊರತು ನಾವು ಮಾಡೋ ಆಚರಣೆಗಳು ಯಾವುದು ಮುಖ್ಯ ಆಗಲ್ಲ ಸ್ನೇಹಿತರೆ. ಕುಂಕುಮ, ಗಂಧ, ಅರಿಶಿಣ, ಭಸ್ಮ ಎಲ್ಲನ ನಾವು ಧರಿಸ್ಬೇಕು ದೇವರಿಗೆ. ನಮ್ಮ ಧರ್ಮದ ಪ್ರಕಾರ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ವೀರಶೈವ ಪದ್ಧತಿಯಂತೆ ತ್ರಿಕಾಲ ಪೂಜೆಯನ್ನು ಮಾಡಬೇಕು ಅಂತ ಇದೆ. ಆದರೆ ಇವತ್ತಿನ ಕಾಲದಲ್ಲಿ ಒಂದು ಸಲ ಪೂಜೆಯನ್ನು ಮಾಡಬೇಕು ನಾವು. ಕೊನೆಗೆ ಸಂಜೆ ಆದರೂ ನಾವು ಬರೀ ಕರಡಿಗೆ ಅಂತಾರೆ, ಅದನ್ನಾದರೂ ನಾವು ಊದುಬತ್ತಿಯನ್ನು ಅದಕ್ಕೆ ಬೆಳಗಬೇಕಾಗತ್ತೆ. ನಮ್ಮ ಮನೆಯಲ್ಲಿ ನಾವು ಈ ಥರ ಶಿವಪೂಜೆಯನ್ನು ದಿನ ಮಾಡ್ತೀವಿ ನೋಡಿ. ಈ ಥರ ಎಲ್ಲ ಹೂಗಳನ್ನು ಕೊನೆಗೇರಿಸಿ ಅಕ್ಷತೆ ಕಾಳನ್ನು ಹಾಕಿ ಅದಕ್ಕೆ ಆರತಿಯನ್ನು ಮಾಡಬೇಕಾಗುತ್ತೆ ನಾವು. ಆಮೇಲೆ ಓಂ ನಮಃ ಶಿವಾಯ ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡಬೇಕಾಗತ್ತೆ. ಈಗ ನಾವು ತುಪ್ಪದ ದೀಪನಾದರೂ ಬೆಳಗ್ಬೋದು, ಮತ್ತು ಕರ್ಪೂರನಾದರೂ ಬೆಳಗ್ಬೋದು, ಏನಾದರೂ ನಾವು ಮಾಡ್ಬೋದು ಸ್ನೇಹಿತರೆ. ನಮ್ಮ ಒಂದು ಮನೆಯಲ್ಲಿ ಏನಿರುತ್ತೋ ಅದನ್ನ ಕೊನೆಯಲ್ಲಿ ನೈವೇದ್ಯನ ಮಾಡಿ ದೇವರಿಗೆ ನೀರನ್ನು ತೋರಿಸಿ, ಕೊನೆಗೆ ನಾವು ಇನ್ನೊಂದು ಸಲ ಒಂದು ನೀರನ್ನು ಹಾಕಿ ನಾವು ದೇವರನ್ನು ತೊಳ್ಕೊಬೇಕಾಗತ್ತೆ. ಮತ್ತು ಇನ್ನೊಂದು ಸಲ ಲಘು ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಭಸ್ಮಧಾರಣೆಯನ್ನು ಮಾಡಿ ದೇವರಿಗೆ ಅದರ ಮೇಲೆ ನಾವು ಜಲವನ್ನು ಹಾಕಿ, ಶುದ್ಧ ಜಲವನ್ನು ಹಾಕಿ, ಆ ನೀರನ್ನು ನಾವು ಎಂಜಲು ಮಾಡದೆ ಬಾಯಲ್ಲಿ ಹಾಗೆ ಹಾಕ್ಕೋಬೇಕಾಗತ್ತೆ. ಆ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ಆ ನೀರನ್ನು ನಾವು ಕುಡಿಬೇಕಾಗತ್ತೆ. ಲಿಂಗ ತಲೆ ಮೇಲೆ ಆ ನೀರನ್ನು ಹಾಕ್ತೀವಲ್ವ ನೋಡಿ, ನಾನೀಗ ಹಾಕಿದೆ ನೀರನ್ನು. ಆ ನೀರನ್ನು ನಾವು ಲಿಂಗು ತೆಗೆದುಬಿಟ್ಟು ಆ ನೀರನ್ನು ನಾವು ಕುಡಿಬೇಕಾಗತ್ತೆ ಸ್ನೇಹಿತರೆ. ಇದು ನಮ್ಮ ಒಂದು ವೀರಶೈವ ಪದ್ಧತಿಯ ಒಂದು ಶಿವಲಿಂಗ ಪೂಜೆಯ ಒಂದು ಕೊನೆಯ ಒಂದು ವಿಧಾನ. ಈಗ ನಾವು ಇದನ್ನು ಮಡಿಯಿಂದ ಒಂದು ಕಾವಿ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಕಾಟನ್ ಬಟ್ಟೆಯನ್ನು ನೀಟಾಗಿ ತೊಳೆದು ಒಣಗಿಸಿ ಆ ಬಟ್ಟೆಯಲ್ಲಿ ನಾವು ಶಿವಲಿಂಗವನ್ನು ಇಟ್ಕೊಂಡು, ಕರಡಿಗೆ ಅಂತಾರೆ, ಚೌಕ ಅಂತಾರೆ, ಇದು ಬೆಳ್ಳಿ ಬಂಗಾರದ ಅಂಗಡಿಯಲ್ಲಿ ನಮಗೆ ಸಿಗುತ್ತೆ. ಇದರಲ್ಲಿ ನಾವು ಇದನ್ನು ಸಹ ನಾವು ತೊಳೆದು ಒಂದು ಒಣ ಬಟ್ಟೆ ತಗೊಂಡು ನೀಟಾಗಿ ಅದನ್ನ ಒರೆಸ್ಬೇಕಾಗತ್ತೆ. ಒರೆಸಿ ಅದರಲ್ಲಿ ನಾವು ಈ ಒಂದು ಲಿಂಗವನ್ನು ಇಡಬೇಕಾಗತ್ತೆ ನೋಡಿ. ಈ ಥರ ತೊಳೆದು ಅದನ್ನು ಎರಡೂ ಕಡೆನೂ ನೀಟಾಗಿ ತೊಳಿಬೇಕಾಗತ್ತೆ. ತುಂಬ ಜನ ಲಿಂಗನ ಹಾಕ್ಕೊಂಡೇ ಇರ್ತಾರೆ, ಯಾವಾಗಲೂ ತೆಗಿಯೋದಿಲ್ಲ ಹೊರಗೆ. ಲಿಂಗು ಭಿನ್ನ ಆಗಬಾರ್ದು, ಒಳ್ಳೆಯದಲ್ಲ ಅದು. ಆದಷ್ಟು ನಾವು ಈ ಭಗವಂತ ಏನಿದ್ದಾನೆ
ಶಿವ ಈತನ್ನು ನಾವು ಯಾವಾಗಲೂ ಕೊರಳಲ್ಲಿ ಧಾರಣೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಧರ್ಮದ್ದು ಹೇಳ್ತಾ ಇದ್ದೀನಿ ನಾನು, ಬೇರೆಯವರಿಗೆ ನಾನು ಇದ್ಯಾವುದನ್ನು ಮಾಡಿ ಅಂತ ನಿಮಗೆ ಹೇಳ್ತಾ ಇಲ್ಲ. ಆದರೆ ನಮ್ಮ ಒಂದು ವೀರಶೈವ ಧರ್ಮದಲ್ಲಿ ನಾವಿನ್ನು ತೆಗಿಬಾರ್ದು ಕೊರಳಿಯಿಂದ. ನಮ್ಮ ಆತ್ಮಲಿಂಗು ಏನು ಗುರು ಕೊಟ್ಟ ಲಿಂಗುನ ನಾವು ಹೊರಗೆ ಇಡಬಾರ್ದು. ಅದನ್ನು ಯಾವಾಗಲೂ ನಾವು ಕೊರಳಲ್ಲಿ ಧಾರಣೆ ಮಾಡಿರಬೇಕು ಸ್ನೇಹಿತರೆ. ಅದರಲ್ಲೂ ನಾವು ಯಾವಾಗಲೂ ಇದನ್ನು ನಾವು ಒಣ ಬಟ್ಟೆಯನ್ನು ಹಾಕಿರಬೇಕಾಗುತ್ತೆ. ಯಾಕೆಂದರೆ ಹಸಿ ಬಟ್ಟೆ ಆದಷ್ಟು ಸ್ನಾನ ಮಾಡಿದಾಗ ಆ ನೀರು ಹೋಗಿ ಅದರಲ್ಲಿ ಲಿಂಗು ಭಿನ್ನ ಆಗಿಬಿಡುತ್ತೆ. ಹಾಗಾಗಿ ನಾವು ಕೊನೆಯ ಒಂದು ನಮ್ಮ ಜೀವ ಇರುವ ತನಕನೂ ನಮ್ಮ ಕೊರಳಲ್ಲಿ ಈ ಒಂದು ಶಿವಲಿಂಗು ಯಾವಾಗಲೂ ಇರಬೇಕು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಅಂಥ ಇದು ನಮಗೆ. ನಾವು ಇದು ಪೂಜೆಯನ್ನು ನಾವು ಯಾವಾಗಲೂ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಶಿವ ಪೂಜೆಗೆ ಯಾವುದೇ ಒಂದು ಜಾತಿ ಭೇದ ಯಾವುದೂ ಇಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ನಮ್ಮ ಗುರುಗಳು ಪಂಚಪೀಠಾಧೀಶ್ವರರು ಹೇಳಿದ್ದಾರೆ. ಇಡೀ ಮನುಕುಲನೇ ಪೂಜೆಯನ್ನು ಮಾಡ್ಬೋದು. ಈಗ ನಾನು ಕೊನೆಯಲ್ಲಿ ದುರ್ಗಾ ಪುರಾಣ ಅಂದರೆ ದೇವಿ ಪುರಾಣ ಅಂತ ಹೇಳಿ ಇದು ಶಬರಿ ಮಠ ಇದರಲ್ಲೂ ಸಿಗುತ್ತೆ ಸ್ನೇಹಿತರೆ. ಇದು ತುಂಬ ಒಂದು ಒಳ್ಳೆಯ ಒಂದು ಬುಕ್ಸ್ ಇದು. ಯಾವಾಗಲೂ ನಾನು ಇದನ್ನ ದಿನವೂ ಓದ್ತೀನಿ, ಒಂದಿನವೂ ಬಿಡೋದಿಲ್ಲ. ಕೊನೆಯಲ್ಲಿ ನಮ್ಮ ಒಂದು ಪೂಜೆ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ಕೊಳ್ತೀನಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ಧನ್ಯವಾದಗಳು ನಮಗೆಲ್ಲರಿಗೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.